ಎಲ್ಲರಿಗೂ ಹೆಂಗದಿರಿ ಆರಾಮದ್ರಿ ಅಂತ ಅನ್ಕೋತೀನಿ. ನಾನು ಇಲ್ಲ ಆರಾಮದೀನಿ. ಏನು ಗದ್ದಲ ನಡೆಸಿವಪ್ಪ ಅಂತಂದ್ರೆ ಸೂಟಿ ಬಿದ್ದೈತಲ್ಲ, ಹಾಗಾಗಿ ಹುಡುಗರಿಗೆ ಏನಾರ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ ರೀಲ್ಸ್ ಮಾಡಿಸೋಣ ಅಂತ ನಾನು ವಿಚಾರ ಮಾಡತ್ತಿದ್ದೆ. ಅದಕ್ಕಿಂತ ಮುಂಚೆ ನಮ್ಮ ಶ್ರೇಯ ಅದಕ್ಕೆ ರೆಡಿ ಆಗಿಬಿಟ್ಟಾಳ. ಹಾಗಾಗಿ ನಾನೀಗ ಡ್ರೆಸ್ ಅಂದ್ರೆ ಸೀರೆ ಉಡ್ಸಾಕತ್ತೀನಿ. ಈ ಸೀರೆ ನೋಡಿ ನಿಮಗೆ ಒಂದು ಸ್ವಲ್ಪ ಫ್ಲ್ಯಾಶ್ ಆಗ್ಬೋದು. ಭಾಳ ವೈರಲ್ ಐತಿ ಸಾಂಗ್, ಮರಾಠಿ ಸಾಂಗ್ ಐತಿ. ಗೆಸ್ ಮಾಡಿರಿ, ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಸೊ ನಾನೀಗ ಸೀರೆ ಪ್ರೀ ಪ್ಲೇಟ್ ಮಾಡ್ಕೊಂಡಿನಿ. ಆ್ಯಕ್ಚುಲಿ ನಾನು ಅದನ್ನು ಮೊದಲೇ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಉಡ್ಸಿದ ಆದಮೇಲೆ ನಿಮಗೆ ತೋರಿಸ್ತೀನಂತ. ಸೊ ಇದನ್ನು ಉಡ್ಸಾಕತ್ತಿಲ್ಲ. ನಾವು ಸಣ್ಣರಿದ್ದಾಗ ಹೆಂಗೆ ನಾವು ಮಮ್ಮಿನ ಕಾಡಿಸ್ತಿದ್ವಿ ಸೀರೆ ಉಡಿಸು ಅಂಥೇಳಿ. ಪ್ರತಿಯೊಂದು ಹಬ್ಬಕ್ಕಾಯಿತು, ಏನೋ ಒಂದು ಸ್ಕೂಲ್ ಫಂಕ್ಷನ್ ಒಳಗಾಯಿತು, ಅದಕ್ಕೆ ಅದು ಒಂಥರ ನೆನಪು ಬರಾಕತ್ತೈತಿ. ಹಾಗಾಗಿ ಉಡ್ಸಾಕತ್ತೀನಿ. ಜಲ್ದಿ ಉಡಿಸಿ ನಿಮಗೆ ಆಮೇಲೆ ಸಿಗ್ತೇನೆ ಅಷ್ಟೇ. ನಮ್ಮ ಮಮ್ಮಿ ಅನ್ನೋರು ದೊಡ್ಡವ್ರಾಗಾದ್ರೆ ಸೀರೆ ಉಡಿಸ್ಬೋದು, ಸರಳ ಈಸಿ. ಅದರ ಹೈಟ್ ವೈಸ್ ಇರ್ತಾರಲ್ರಿ, ಹಾಗಾಗಿ ಮಕ್ಕಳಿಗಾದ್ರೆ ಉಡ್ಸೋಕೆ ಪ್ರಾಬ್ಲಮ್ ಆಕತಿ ಅಂತ ಅಂತಿದ್ರೆ. ಬಟ್ ಅವಾಗೆಲ್ಲ ಹಠ ಮಾಡಿ ನಾವು ಸೀರೆ ಉಡಿಸ್ಕೊತಿದ್ವಿ. ಅವರು ಹೆಂಗಾರ ಗುದ್ದಾಡಿ ಸೀರೆ ಉಡಿಸ್ತಿದ್ರೆ. ಬಟ್ ಅದ್ರದ್ದು ಕಷ್ಟ ಏನೈತಿ ಅನ್ನೋದು ಇವತ್ತು ನನಗೆ ತಿಳಿಯಾಕತೈತಿ. ರೆಡಿಮೇಡ್ ಸೀರೆ ತರೋದಕ್ಕಿಂತ ಮನೆಯೊಳಗಿನ ಸೀರೆನ ಉಡಿಸೋದು ಬೆಟರ್ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಉಡ್ಸೋಕ್ಕೆ ಪ್ರಯತ್ನ ಪಡಾಕತ್ತೀನಿ. ರಿಸಲ್ಟ್ ಅಂತೂ ಮೊನ್ನೆ ಉಡಿಸಿ ನೋಡಿ ನಾನು ಆಲ್ರೆಡಿ ಒಂದ್ಸಲ ಚಲೋ ಬಂದೈತಿ. ಒಂದು ಸ್ವಲ್ಪ ಇದು ನಂದು ಹಳೇದು ಒಂದು 4 ರಿಂದ 5 ವರ್ಷದ ಹಿಂದಿಂದ ಸೀರೆ ಐತಿ. ಹೊಸ ಸೀರೆ ತರೋದು, ಆಮೇಲೆ ಈ ಸಣ್ಣ ಮಕ್ಕಳದ್ದು ಸೀರೆ ತರೋದು ನನಗೇನು ಸರಿ ಕಾಣಿಸ್ಲಿಲ್ಲ. ಇದ್ದಿದ್ರಾಗ ಮಾಡೋಣ ಅಂತಂದು ಅನ್ನಿಸ್ತು. ಸೊ ಅದ್ರ ಜೊತೆಗೆ ಈ ಟಾಪನ್ನು ನೀವು ನೋಡಿರ್ಬೇಕು. ಒಂದು 2 ತಿಂಗಳ ಹಿಂದೆನೋ ಆಲ್ಮೋಸ್ಟ್ ನಾನು ನಮ್ಮ ತಮ್ಮನ ಮದುವೆದು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರೊಳಗೆ ಇದನ್ನು ಉಟ್ಕೊಂಡಿದ್ದ. ಅದ್ರ ಮೇಲೇ ಇದನ್ನು ಟೀಮ್ ಅಪ್ ಮಾಡೀನಿ. ಒಂಥರ ಲುಕ್ ಚಂದ ಕಾಣಕತ್ತೈತಿ. ಈಗ ನೆಕ್ಸ್ಟ್ ಶ್ರೇಯಾಗ ಮೇಕಪ್ಪು. ಈ ಸರನೂ ನೀವು ನೋಡಿರ್ಬೋದ, ಅದೇ ಮದುವೆ ಒಳಗೆ ನಾನು ಹಾಕ್ಕೊಂಡಿದ್ದೆ. ಸೊ ಚಂದ ಐತೈತೆ ಸರ. ಇದು ಮಸ್ತ್ ಮ್ಯಾಚಪ್ ಆಗೈತಿ. ಈ ಥರ ಲುಕ್ ಚಂದ ಆಗತ್ತೆ. ಸ್ಟಾಪ್ ನೋಡ್ರಿ. ಎಲ್ಲ ಮೇಕಪ್ ಮುಗೋದಿಂದ ಓವರ್ ಆಲ್ ಲುಕ್ ಈ ಥರ ಐತಿ. ಹೆಂಗೆ ಕಾಣತ್ತಾಳೆ ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಸೊ ನಾವು ಈಗ ರೆಡಿ ಆಗೀವಿ. ರೀ ಮೇಡಮರ ಸಾಕು ನೋಡ್ರಿ, ಚಂದ ಕಾಣತ್ತೀರಿ. ಎಕ್ದಮ್ ಮರಾಠಿ ಮೂಲ್ಗಿ. ರೀಲ್ ಎಲ್ಲಿ ಮಾಡಬೇಕು ಅಂತಂದು ಅಂದ್ಕೊಂಡಿದ್ವಲ್ಲ, ಆ ಡೆಸ್ಟಿನಿಗೆ ನಾವು ಬಂದೀವಿ ಈಗ ಸದ್ಯ ಜಾಗಕ್ಕೆ. ಬಿಸಿಲೈತಿ ಇನ್ನೂ ಸ್ವಲ್ಪ. ಆ್ಯಕ್ಚುಲಿ ಅಂಥ ಡೆಸ್ಟಿನೇಷನ್ ಏನಿಲ್ಲ, ಹೈವೇ ಅದೀವಿ. ಸೊ ಇಳಿವಿನ ಬರ್ರಿ. ಇದ್ರದ್ದು ಲಾಂಗ್ ವಿಡಿಯೋದೊಳಗೆ ನಾನು ಇದನ್ನು ಹಾಕೋದಿಲ್ಲ, ಯಾಕಂದ್ರೆ ಕಾಪಿ ರೈಟದ್ದು ಪ್ರಾಬ್ಲಮ್ ಆಗಿರ್ತಾವೆ. ನಿಮಗೆಲ್ಲ ಗೊತ್ತಿರ್ತೈತಿ ಸ್ವಲ್ಪ ಯೂಟ್ಯೂಬದ್ದು ನಾಲೆಜ್ ಇದ್ದವರಿಗೆ. ಸೊ ನಾ ಇದನ್ನು ರೀಲ್ ಮಿನಿ ವ್ಲಾಗ್ಗಳು ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಚೆಕ್ ಮಾಡಿರಿ. ಇಷ್ಟ ಆಯಿತು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ನಡೀರಿ ಇನ್ನು ಶುರು ಮಾಡೋಣ. ಇದು ಆ್ಯಕ್ಚುಲಿ ಏನು ಲೋಕಾಪುರ ಆಮೇಲೆ ಜಮಖಂಡಿದು ಹೈವೇ ಐತಿ. ಬೇರೆ ಏನು ಸಿಗಲಿಲ್ಲ ಸರಿಯಾಗಿ ಜಾಗ, ಹಾಗಾಗಿ ಅಷ್ಟಕ್ಕೆ ಬೆದ್ರಿದೆ. ಆರಾಮ್ ನಿಂದ್ರಲ್ಲಿ ಮುರಳಿ ಸ್ಟ್ಯಾಂಡ್ ಜೊತೆ ರೆಡಿ ಆಗ್ಯಾನ. ನಾ ಭಯಾಕತ್ತಿದ್ದೆ ಜಲ್ದಿ ಯಾಕೆ ಬರೋಲ್ಲಿ ಹೊರಗೆ ಅಂತೇಳಿ. ಬಟ್ ಪಾಪ ಸ್ಟ್ಯಾಂಡಿಂದ ರೆಡಿ ಮಾಡಾಕತ್ತಿದ್ದ. ಸೊ ನಡೀರಿ ಶುರು ಮಾಡೋಣ.
ಒಂದು ಮಾಡೋಕೆ ಹೋಗಿ 3 4 ರೀಲ್ ಆಗ್ಯಾವ. ನೋಡೋಣ ಫೈನಲ್ ರಿಸಲ್ಟ್ ಹೆಂಗೆ ಬರುತ್ತೆ ಅಂಥೇಳಿ. ಸನ್ಸೆಟ್ ಆಗೈತೆ ಆಲ್ರೆಡಿ ಈ ಕಡೆ. ಲೈಟ್ ಅಂತೂ ಮಸ್ತ್ ಎಕ್ದಮ್ ಚಲೋ ಫೀಲ್ ಆಗಕತ್ತೈತಿ. ಫ್ರೆಶ್ ಗಾಳಿ. ನಮ್ಮ ಸಾಹೇಬ್ರು ಫೋಟೋಸ್ ತೆಗಿಯೋದ್ರೊಳಗೆ ಭಾಳ ಬ್ಯುಸಿ ಆದ್ರು. ನಮ್ಮ ಮುರಳಿ ಟೈಪಾಡೋದು ಮಾಡ್ಸಾಕತ್ತಾನ. ಹೆಂಗಪ್ಪ ಅಂತಂದ್ರೆ ಒಬ್ಬರನ್ನ ಮಾಡಕ್ಕೆ ಅಂದರೆ ಒಬ್ಬರು ರೆಡಿ ಆಗಿರ್ತಾರೆ ಮಾಡಕ್ಕೆ. ಅವ್ರನ್ನ ನೋಡಿ ನಮಗೂ ಇನ್ಸ್ಪೈರ್ ಅನಿಸುತ್ತೆ, ಏನೋ ನಾವು ಮಾಡ್ಬೇಕು ಅಂತಂದು ಅನಿಸುತ್ತೆ. ಒಂದು ಶಾರ್ಟ್ ಒಂದು ಸಣ್ಣ ಪ್ರಯತ್ನ ಶುರು ಮಾಡಬೇಕು ಅಂಥೇಳಿ. ಬಿಕಾಸ್ ಒಂದು ಸ್ವಲ್ಪ ದಿವಸದಿಂದ ನಾನು ಗ್ಯಾಪ್ ಭಾಳ ತೊಗೊಂಡಿದ್ದೆ. ಪ್ರೊಬಬ್ಲಿ 1 ತಿಂಗಳ ಮೇಲೆನ ಆಯ್ತು. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಇರ್ಲಿ ಬಿಡು, ಯಾಕೆ ಮಾಡಬೇಕು ಅನ್ನೋ ಹಂಗೆ ಅನಿಸ್ಬಿಟ್ಟಿತ್ತು. ಬಟ್ ಒಂದು ಕ್ಷಣ ಕುಂತು ವಿಚಾರ ಮಾಡಿದಾಗ ನಾವು ಸ್ಟಾರ್ಟ್ ಯಾಕೆ ಮಾಡಿದ್ವಿ ಅನ್ನೋದು ಅದು ಒಂದು ಕಾರಣ ಕೆಲವೊಂದು ಕಡೆ ಮರ್ತು ಹೋಗ್ಬಿಟ್ಟಿರ್ತೀವಿ ನಾವು. ಅಂದ್ರೆ ಕೆಲವೊಮ್ಮೆ ಏನಾಗಿರ್ತೈತಿ, ಏನೋ ಒಂದು ಸಿಚುವೇಶನ್ ಯಾರು ಏನೋ ಅಂದರೂ ಆಯಿತು, ಅಂದಿರ್ಲಿಕ್ಕರೂ ಆಯ್ತು, ನಮ್ಮ ಮನಸ್ಸಿಗೆ ಒಂದೊಂದು ಕಡೆ ಬೇಜಾರಾಗ್ಬಿಡ್ತೈತಿ. ಏನೋ ಎಷ್ಟೆಲ್ಲ ಏನೇನೋ ಮ್ಯಾನೇಜ್ ಮಾಡ್ಬೇಕಾಗಿರ್ತೈತಿ. ಸಾಕಷ್ಟು ಜವಾಬ್ದಾರಿಗಳು ಇರ್ತಾವೆ. ಹಾಗಾಗಿ ಹೆಂಗೆ ಮಾಡಬೇಕು ಕೆಲವೊಂದು ಕಡೆ ಹೋಗ್ಬಿಡ್ತೈತಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವ್ರಿಗೆ ಗೊತ್ತಿರ್ತೈತಿ ಇದು ಯಾಕೆ ಹೆಂಗೆ ಏನೇನು ನಾವು ಟೆಕ್ನಿಕಲ್ ಆಯಿತು, ಪರ್ಸ್ನಲ್ ಇಶ್ಯೂಸ್ ಏನೇನು ಬರ್ತಾವೆ, ಆಮೇಲೆ ಎಮೋಷ್ನಲ್ ಇಶ್ಯೂಸ್ ಏನೇನು ಬರ್ತಾವೆ ಅನ್ನೋದು ಸಾಕಷ್ಟು ಮಂದಿಗೆ ಅನುಭವ ಆಗಿರ್ತೈತಿ ಅಂತ ಅಂದ್ಕೊಂಡಿರ್ತೀನಿ. ಹಾಗಾಗಿ ಸ್ವಲ್ಪ ನಾಯ್ಸ್ ಐತೆ. ಹೈವೇ ಆದ್ದರಿಂದ ಸ್ವಲ್ಪ ಗಾಡಿಗಳು ಜಾಸ್ತಿ ಅಡ್ಡಾಡಕತ್ತಾವೆ. ಸೊ ನಡೀರಿ ಇನ್ನು ಮತ್ತು ನೋಡ್ರಿ ಇಲ್ಲೆಲ್ಲ ಫೋಟೋಸ್ ತೊಗೊಳಕತ್ತಾರ ಅಪ್ಪ ಮಕ್ಕಳು. ನಮ್ಮ ಶ್ರೇಯ ಫೋಟೋಸ್ ತೆಗಿಯಾಕತ್ತಾಳ. ಇದೊಂಥರ ಕಾರ್ ಜೊತೆ ತೆಗಿಸ್ಕೊಳ್ಳುವಂಥದ್ದು ಭಾಳ ಕ್ರೇಜ್ ಐತೆ ನಮ್ಮ ಮನೆಯವರಿಗೆ. ನಿಜವಾಗ್ಲೂ ಅದೊಂಥರ ನಮ್ಮ ಮೊದಲನೇ ಪ್ರಾಪರ್ಟಿ ಅನ್ಬೋದು. ನಾವು ಫಸ್ಟ್ ಬೈಕೆಲ್ಲ ಇದಿರ್ತೈತಿ, ಬಟ್ ದೊಡ್ಡದಾಗಿ ದೊಡ್ಡ ಪ್ರಮಾಣದೊಳಗೆ ತೊಗೊಂಡಿದ್ದು ಅಂತಂದ್ರೆ ಫಸ್ಟ್ ನಮ್ಮದು 7 ವರ್ಷ ಆಯಿತು. ಫಸ್ಟ್ ನಮ್ಮದು ಕಾರ್ 7 ವರ್ಷ ಆಯಿತು ನಾವು ಕಾರ್ ತೊಗೊಂಡು. ಇನ್ಸ್ಟಾಲ್ಮೆಂಟ್ ಮೇಲೆ ತೊಗೊಂಡಿದ್ವಿ. ಝೀರೋದಿಂದ ಎದ್ದೀವಿ ನಾವು. ಯಾವುದೇ ರೀತಿ ಏನದು ಬ್ಯಾಕಪ್ ಅಂತಾರಲ್ರಿ, ಹಿರಿಯರು ಮಾಡಿದಂಥ ಆಸ್ತಿ ಅಂಥದ್ದು ಏನೂ ಇಲ್ಲ. ನಾವು ಝೀರೋಯಿಂದ ಥ್ರ್ಯಾಶಿಂದ ಬೆಳೆಯಕತ್ತೀವಿ. ದೇವರು ನಮಗೆ ಆಲ್ರೆಡಿ ಸಾಕಷ್ಟು ದಯೆ, ಆಮೇಲೆ ಏನು ಸುಖ ಸಮೃದ್ಧಿ ಆರೋಗ್ಯ ಕೊಟ್ಟಾನ. ಇದನ್ನು ಕಂಟಿನ್ಯೂ ಮಾಡ್ಕೋತ ಹೋಗಲಿ ದೇವರು. ಹೈವೇ ಅದರಿಂದ ನೋಡ್ರಿ ಹೆಂಗೆ ಹಾರ್ಕೊಂಡು ಹೋಗ್ತಾರ. ಹಂಗೆ ಇಷ್ಟು ಗಾಳಿ ಬರ್ತೈತಲ್ಲ, ಏಕ್ದಮ್ ಮುಗಿದ ಮೇಲೆ ಹೊಡೆದು ಹೋದಂಗೆ ಆಕೈತಿ. ಲೋಡೆಡ್ ಗಾಡಿ ಇತ್ತು ಹೋತ. ಸೊ ಎಲ್ಲರಿಗೂ ನಾನು ದೇವ್ರ ಕಡೆ ಬೇಡ್ಕೊಳ್ಳೋದಿಷ್ಟ, ದೇವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ನಡೀರಿ ನಮ್ಮ ಮನೆಗೆ ಹೋಗೋಣ. ಇನ್ನೂ ಫೋಟೋಸ್ ಮುಗ್ದಿಲ್ಲ ಇವರು ತಗೊಳ್ಳೋದು. ನಡೀರಿ ಮಕ್ಕಳು ಹಠ ಮಾಡಿ ಓವಿಯಕ್ಕೆ ಹೋಗೋಣ ಅನ್ನಕತ್ತಾರ. ಆ್ಯಕ್ಚುಲಿ ಓವಿಯಾ ಅಂದ್ರೆ ನಮ್ಮಲ್ಲಿ ಓವಿಯಾ ಅನ್ನೋದು ಒಂದು ಪಿಜ್ಜಾ ಸೆಂಟರ್ ಐತೆ. ಹೀಗಾಗಿ ಹೋಗೋಣ ಅಂತಂದು ಹಠ ಮಾಡಿದ್ರು. ಸರಿ ಇನ್ನು ಬಂದೀವಿ. ಲೈಟಿಂಗಿಗೆ ನಿಮ್ಗೆ ಕಾಣವಲ್ದ, ಒಳಗೆ ಹೋಗಿ ನಿಮಗೆ ತೋರಿಸ್ತಾ ಹೆಂಗಿರುತ್ತಂತ. ಪಿಜ್ಜಾ ಸೆಂಟ್ರ್ ಒಳಗಡೆ ಎಂಟ್ರಿ ಕೊಡುವ ಹೊತ್ನ್ಯಾಗ ಜನ ಹೊರಗಡೆಯಿಂದ ಆಯಿತು ಒಳಗಡೆಯಿಂದ ಆಯಿತು ಒಂಥರ ನೋಡತ್ತಿದ್ರು. ಒಂಥರ ಅಕ್ವರ್ಡ್ ಅನ್ನುವಂಗೆ ಸಿಚುವೇಶನ್ ಆಗಿಬಿಟ್ಟಿತ್ತು. ಬೇಡ ಹೋಗೋದು ಅಂತ ಅನ್ನಕತ್ತಿದ್ಲ ಶ್ರೇಯ. ಇಲ್ಲ ಏನಾಗಲ್ಲ, ಮೇಕಪ್ ಇದ್ರೆ ಏನಾಯಿತು ಅಂಥೇಳಿ ನಾನು ಸ್ವಲ್ಪ ಧೈರ್ಯ ತುಂಬಿ, ಜನದ ಕಡೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನೀನು ಆ ಕಡೆ ನೋಡಕ್ಕೂ ಹೋಗ್ಬೇಡ ಅಂಥೇಳಿ ಫೋರ್ಸೇಬ್ಲಿ ಕರ್ಕೊಂಡು ಹೋದೆ. ಇನ್ನೊಂದು ಏನಪ್ಪ ಅಂತಂದ್ರೆ ಪಾರ್ಸಲ್ ತೊಗೊಂಡು ಹೋದ್ವಿ ಅಂದ್ರೆ ಮನೆಯೊಳಗೆ ಕೂತ್ಕೊಂಡು ತಿನ್ಬೋದು. ಬಟ್ ಈ ಒಂದು ಅಟ್ಮಾಸ್ಫಿಯರ್, ಒಂದು ಸಮಾಧಾನ, ಆಮೇಲೆ ಮ್ಯೂಸಿಕ್ಕು, ಅದೊಂದು ಫೀಲ್ ಸಿಗೋದಿಲ್ಲ ಮನೆಯೊಳಗೆ. ಹಾಗಾಗಿ ಬೇಡ ಅಂಥೇಳಿ ಅಲ್ಲೇ ಕೂತ್ಕೊಂಡು ತಿಂದು ಹೋಗೋದು ಅಂಥೇಳಿ ಡಿಸೈಡ್ ಮಾಡಿದೆ. ಈಗೇನು ನಾನು ನಿಮಗೆ ಅರೇಂಜ್ಮೆಂಟ್ ತೋರ್ಸಕತ್ತೀನಿ ಬ್ಯಾಕ್ ಸೈಡ್ ಮುರಳಿ ಹಿಂದೆ. ಅದು ಒಂದು ಫ್ಯಾಮಿಲಿಗೆ ಅಂತಂದು ಒಂದು ರಿಸರ್ವ್ ಆಗೈತಿ. ಆ್ಯಕ್ಚುಲಿ ನಾವು ಆಲ್ರೆಡಿ ಮೊದಲು ಒಂದು ಸರ್ತಿ ನಾವು ಬಂದು ಹೋಗಿದ್ವಿ. ನಮ್ಮ ತಂಗಿ ಫ್ಯಾಮಿಲಿ ಆಯಿತು, ನಾವಾಯಿತು. ಇಲ್ಲಿದೊಂದು ಮೆಮರೀಸ್ ನನಗೆ ಅದು ಫ್ಲ್ಯಾಶ್ ಆಗಕತ್ತಿತ್ತು. ಅದು ಒಂದು ಕ್ವೀನ್ ಸೀಟ್ ಅಂತ ಬರುತ್ತಲ್ಲ ರೀ, ಮೇನ್ ಸೀಟ್, ಸಿಂಗಲ್ ಸೀಟು. ಅಲ್ಲಿ ನಾವೆಲ್ಲ ಫೋಟೋಸ್ ತೆಗೆಸ್ಕೊಂಡಿದ್ವಿ. ಭಾಳ ಚಂದ ಎಂಜಾಯ್ಮೆಂಟ್ ಇತ್ತು. ಆರ್ಡ್ರ್ ಕೊಟ್ಟು ಒಂದು 20 ನಿಮಿಷಕ್ಕೆ ನಮ್ಮ ಆಲ್ ಟೈಮ್ ಫೇವ್ರೇಟ್ ವಿತ್ ನೂಡಲ್ಸ್ ಮ್ಯಾಂಚೋ ಸೂಪ್ ಸರ್ವ್ ಮಾಡಿದರು. ಎಲ್ಲಿ ಹೋದ್ರೂ ನಾವು ಒಂದು ಫಿಕ್ಸ್ ಆಗಿಬಿಟ್ಟಿವಿ, ಮ್ಯಾಂಚೋ ಸೂಪನ್ನು ನಾವು ತೊಗೊಳ್ಳೋದು ಅಂಥೇಳಿ. ಬೇರೆ ಯಾವ ಸೂಪ್ನೂ ನಮ್ಗೆ ಇಷ್ಟ ಆಗವಲ್ದಾಗೈತೆ. ನಮಗೆ ಯಾವ ಥರ ಸ್ಪೈಸಿ ಬೇಕೋ ಆ ಥರದ್ದನ್ನು ನಮಗೆ ಸ್ಪೈಸಿ 2 ಅದಾವು ಮುಧೋಳದೊಳಗೆ ಶಾಪ್ಗಳು. ಒಂದು ಸ್ಕೈ ಡೈನಿನ್, ಇನ್ನೊಂದು ಓವಿಯಾ. ಇದು ಬಿಟ್ಟರೆ ಬೇರೆ ಎಲ್ಲೂ ನಮಗೆ ಇಷ್ಟ ಆಗವಲ್ದಾಗೈತಿ. ಹಾಗಾಗಿ ನಾವು ಇನ್ನು ನೆಕ್ಸ್ಟ್ ಎಂಜಾಯ್ ಮಾಡ್ತೀವಿ ನಮ್ಮ ಸೂಪನ್ನ.
ನಿಜವಾಗ್ಲೂ ಸ್ಪೈಸಿ ನಮ್ಗೆ ಯಾವ ಥರದ ಟೇಸ್ಟ್ ಬೇಕಲ್ಲ ಅದೇ ಥರನ ಟೇಸ್ಟ್ ಇತ್ತು. ಸೂಪ್ ನಂತರ ತಂದೂರಿ ಪನ್ನೀರ್ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಆಲ್ರೆಡಿ ಬಂತು, ಸರ್ವ್ ಮಾಡಿದರು. ಇಲ್ಲಿ ಓವಿಯಾದೊಳಗೆ ಎಲ್ಲ ಥರದ್ದು ಪಿಜ್ಜಾಸ್ ಆಯಿತು, ಕಾಫೀಸ್ ಆಯಿತು, ಕ್ಯಾಪಿಚಿನೋ ಆಯಿತು, ಎಲ್ಲ ಥರದ್ದೂ ಭಾಳ ಟೇಸ್ಟಿ ಮಾಡಿರ್ತಾರೆ. ನಾನು ಕೇಳಿದ್ರೆ ಸರ್ವಿಸ್ ಚಲೋ ಐತಿ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಐತಿ. ಹೋಗಿದ್ದಕ್ಕೂ ಏನೋ ಒಂದು ಫೀಲ್ ಗುಡ್ ಅನ್ನುವಂಥ ಅಟ್ಮಾಸ್ಫಿಯರ್ ಇರ್ತೈತಿ. ಸೊ ಯಾರಾದರೂ ಮುದೋಳಕ್ಕೆ ಬರೋದಿತ್ತಪ್ಪ ಅಂತಂದ್ರೆ ನಾನು ರೆಫರ್ ಮಾಡುವಂಥದ್ದು ಓವಿಯಾ ಬಿಟ್ರೆ ಸ್ಕೈ ಡೈನಿಂಗ್. ನಾವು ಪಿಜ್ಜಾದ ಮೇಲೆ ಸರ್ವ್ ಮಾಡಿರುವಂಥದ್ದು ಸ್ಪ್ರಿಂಕ್ಲರ್ಸ್ ನಿಮಗೆ ಬೇಕನ್ನಂತ ನಾನು ಕೇಳತ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಶ್ರೇಯ ಎತ್ತಕೊಂಡು ಹೋಯ್ತಾ ಇರೋದೆ ಅಂತ ಒಂದು ಸಾಂಗ್ ಬರುತ್ತಲ್ಲ ರೀ, ಅದೊಂದು ಕನ್ನಡದೊಳಗೆ, ಅದೊಂದು ಹಾಡಾಕತ್ತಿದ್ಲ. ಎಲ್ಲರೂ ನಗಾತಿದ್ವಿ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಸ್ಪ್ರಿಂಕ್ಲರ್ಸ್ ಮನೆಗೆ ಒಯ್ದೇ ಇರ್ತಾರೆ. ಯಾರ್ಯಾರು ಸ್ಪ್ರಿಂಕ್ಲರ್ಸ್ನ ಮನೆಗೆ ಒಯ್ತೀರಿ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಯಾಕಂದ್ರೆ ನಾನು ಒಬ್ಬಾಕೆ ಇಲ್ಲ ಜಗತ್ತೊಳಗೆ, ಸಾಕಷ್ಟು ಜನ ಅದನ್ನೇ ಕೆಲಸ ಮಾಡೋದು. ಪಿಜ್ಜಾ ತಿಂದಾದಮೇಲೆ ಒಂದಿಷ್ಟು ಹಣ್ಣು ಬೇಕಾಗಿದ್ದು, ಅದೊಂದು ಸ್ವಲ್ಪ ತೊಗೊಳಕ್ಕೆ ಹೊಂಟಿದ್ದೆ. ಮನೆಗೆ ಬಂದಾದಮೇಲೆ ಒಂದು ಎಷ್ಟು 10 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಎಲ್ಲರೂ ಊಟ ಬೇಡ ಅಂತಂದು ಅನ್ನತ್ತಿದ್ರೆ, ಆದ್ರೂ ಉಪವಾಸ ಮಲ್ಕೋಬಾರ್ದು ರಾತ್ರಿ ಅಂಥೇಳಿ ಮಕ್ಕಳಿಗಾಯಿತು ಯಜಮಾನ್ರಿಗಾಯಿತು ಹುಳಿ ನುಚ್ಚು ಆಮೇಲೆ ಸಾಂಬಾರು ಕೊಟ್ಟು ನಾನು ವಿಡಿಯೋ ಎಂಡ್ ಮಾಡತ್ತೀನಿ ಇವತ್ತಿಂದು. ಹೋಪ್ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೆ ನಗ್ತಾ ಇರ್ರಿ, ಖುಷಿಯಾಗಿರ್ರಿ. ನಮಸ್ಕಾರ.